ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಾನು ಫ್ರಿಜ್ಜಿಗೆ ಕೆಲವೊಂದಿಷ್ಟು ಬಾಕ್ಸ್ಗಳನ್ನ ಆರ್ಡರ್ ಮಾಡಿದ್ದೆ, ಅದನ್ನ ಅನ್ಬಾಕ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕ್ವಾಲಿಟಿ ವೈಸ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಇದೆ. ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಒಳಗಡೆ ಒಂದು ಕಂಟೈನರ್ ಕೂಡ ಕೊಟ್ಟಿದ್ದಾರೆ. ಅದು ಏನು ರೀಸನ್ಗೆ ಅಂತ ಹೇಳಿದ್ರೆ, ನಾವು ಅದರಲ್ಲಿ ತರಕಾರಿ ಮತ್ತು ಹಣ್ಣು ಏನೇ ಇಟ್ರೂ ಅದರಲ್ಲಿ ನೀರಿನ ಅಂಶ ಏನಾದರೂ ಬಂತು ಅಂತಂದರೆ ಅದು ಕೆಳಗಡೆ ಸ್ಟೋರ್ ಆಗುತ್ತೆ. ಆ ಥರ ಸ್ಟೋರ್ ಆಗೋದ್ರಿಂದ ತರಕಾರಿ ಮತ್ತು ಹಣ್ಣುಗಳು ಕೊಳಿದೇ ಇರೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಇಲ್ಲ ಅಂದರೆ 35 ಡೇಸ್ ಆರ್ 40 ಡೇಸ್ ನಾವು ಯಾವ ರೀತಿ ಇಟ್ಟಿರ್ತೀವಿ ಅದೇ ರೀತಿ ಇರುತ್ತೆ. ಬೇಗ ಹಾಳಾಗಲ್ಲ, ಫ್ರೆಶ್ನೆಸ್ ಚೆನ್ನಾಗಿರುತ್ತೆ ಇದರಲ್ಲಿ. ನಾನು ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ 40% ಆಫರ್ ಇತ್ತು. ಆ ರೀಸನ್ನಿಂದ ನಾನು ಇದನ್ನೇ ಆರ್ಡರ್ ಮಾಡಿದೆ. ಆ್ಯಂಡ್ ನಾನು ಇದ್ರಲ್ಲಿ ಫೀಡ್ಬ್ಯಾಕ್ ಎಲ್ಲ ನೋಡಿದೆ, ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಂಗಾಗಿ ಇದನ್ನ ಫೈನಲಿ ಆರ್ಡರ್ ಮಾಡಿದ್ದೆ. ಆರ್ಡರ್ ಕೂಡ ಬಂತು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ಎಕ್ಸ್ಪೆಕ್ಟಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸ್ ಅಂತೂ ಮಸ್ತಾಗಿದೆ. ಸೊ ನಾನು ಇದನ್ನ ತರಿಸಿದ್ಮೇಲೆ ಇಲ್ಲಾಂದ್ರೆ ಫೋರ್ ಸ್ಟೆಪ್ ಏನಿದೆ ಆ ಸ್ಟೆಪ್ ಎಲ್ಲ ಸ್ಟೋರ್ ಆಗಿಬಿಟ್ಟಿತ್ತು. ಇದು ತರಿಸಿದ್ಮೇಲೆ ನನಗೆ 2 ಟೈಪ್ಸ್ ಅಷ್ಟೇ ಯೂಸ್ ಆಯಿತು. ಇನ್ನೂ 2 ಟೈಪ್ಸ್ ನನಗೆ ಖಾಲಿನೇ ಉಳ್ಕೊಳ್ತು. ಇದರಿಂದ ತುಂಬಾ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಕಡಿಮೆ ಪ್ಲೇಸಲ್ಲಿ ಇದನ್ನ ಆರ್ಗನೈಸ್ ಮಾಡ್ಕೋಬೋದು. ನಿಮಗೂ ಇಷ್ಟ ಆಯಿತು ಅಂದರೆ ಇದ್ರ ಲಿಂಕ್ನ ನಾನು ಹಾಕಿರ್ತೀನಿ, ತರಿಸ್ಕೊಳ್ಳಿ. ಸೊ ನೆಕ್ಸ್ಟು ನಾನು ಡ್ರೈ ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು 2 ಕಪ್ಪಷ್ಟು ಸಕ್ಕರೆನ ನಾನು ಹಾಕ್ಕೊಂಡಿದ್ದೆ. ಸೊ ಎಷ್ಟು ಸಕ್ಕರೆ ತಗೊಂಡಿದ್ದೀನಿ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೆ. ಫ್ರಿಜ್ ಆರ್ಗನೈಸ್ ಮಾಡಬೇಕಾದ್ರೆ ಜಾಮೂನ್ ಪ್ಯಾಕೆಟ್ಗಳೆಲ್ಲ ಹಾಗಾಗಿ ಉಳ್ಕೊಬಿಟ್ಟಿತ್ತು. ಹಂಗಾಗಿ ಇನ್ನು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಜಾಮೂನ್ ಮಾಡಿದ್ರೆ ಎಲ್ಲರೂ ತಿಂತಾರೆ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಸೊ 2 ಕಪ್ಪು ಸಕ್ಕರೆಗೆ 2 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಡ್ರೈ ಜಾಮೂನ್ ಮಾಡ್ತಿರೋದ್ರಿಂದ ಜಾಸ್ತಿ ಪಾಕದ ಅವಶ್ಯಕತೆ ಇಲ್ಲ, ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. 2 ಏಲಕ್ಕಿ ಕಾಯಿನ ನಾನು ಕುಟ್ಟು ಹಾಕ್ಕೊಳ್ತಾ ಇದ್ದೀನಿ. ಪೌಡರ್ ಹಾಕ್ಕೊಂಡ್ರೆ ನನಗಷ್ಟು ಇಷ್ಟ ಆಗಲ್ಲ, ಬಟ್ ಕುಟ್ಟು ಹಾಕ್ಕೊಳ್ತು ಅಂತಂದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಕುಟ್ಟೆ ಹಾಕ್ಕೊಳ್ಳೋದು. ನೋಡ್ತಾ ಇರ್ಬೋದು, ಪಾಕನ ಇದು ಆಲ್ಮೋಸ್ಟ್ ನಾವು ಗಟ್ಟಿ ಪಾಕ ಮಾಡ್ಕೋಬಾರ್ದು. ಅದು ನಾವು ಪಾಕ ಮುಟ್ಟಿದ್ರು ಒಂದು 5ರಿಂದ 6 ನಿಮಿಷ ನಾವು ಈ ಥರ ಕುದಿಸ್ಕೊಂಡ್ರೆ ಪಾಕ ರೆಡಿ ಆಗಿಬಿಡುತ್ತೆ. ನಾವು ಈ ಥರ ಮುಟ್ಟಿ ನೋಡಿದ್ರೆ ಎಣ್ಣೆ ಮುಟ್ಟಿದ್ರೆ ಯಾವ ಥರ ಫೀಲ್ ಆಗುತ್ತೆ, ನಮಗೆ ಅಡುಗೆ ಎಣ್ಣೆ ಮುಟ್ಟಿದ್ರೆ ಯಾವ ಥರ ಫೀಲ್ ಆಗುತ್ತೆ ಆ ಥರ ಫೀಲ್ ಆದರೆ ಸಾಕು. ಯಾವುದೇ ರೀತಿ ಪಾಕ ತೊಗೋಬೇಕು ಹೀಗೆ ಅಂತ ಏನಿಲ್ಲ. ಜಾಮೂನ್ಗಳಿಗೆ ಒಂದು 5ರಿಂದ 6-7 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಜಾಮೂನಿಗೆ ಬೇಕಾಗಿರುವಂತಹ ಪಾಕ ರೆಡಿ ಆಗುತ್ತೆ. ನಾನು ಫಸ್ಟು ಪಾಕ ಮಾಡಿ ಇಟ್ಕೊಬಿಟ್ಟೆ, ನೆಕ್ಸ್ಟು ಜಾಮೂನ್ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಈಗ ಆಲ್ಮೋಸ್ಟ್ ಪಾಕ ರೆಡಿಯಾಗಿದೆ, ಅದನ್ನು ಆಫ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡೆ. ನೆಕ್ಸ್ಟು ನಾನು ಇವಾಗ ಜಾಮೂನ್ ಪೌಡರ್ ಏನಿದೆ ಅದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಉಂಡೆ ಕಟ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಫ್ರೀ ಬರುತ್ತೆ ದಿನಸಿ ತರಬೇಕಾದ್ರೆ, ಹಾಗಾಗಿ ಅದೆಲ್ಲ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾವಾಗಾದರೂ ಒಂದ್ಸಲ ಈ ಥರ ಮಾಡ್ಕೊಳ್ತಾ ಇರ್ತೀನಿ. ನಮ್ಮನೇಲಿ ಜಾಮೂನ್ ಅಂತಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಜಾಮೂನಿಗೆ ಬೇಕಾಗಿರೋ ಹಿಟ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಜಾಮೂನಿಗೆ ಬೇಕಾಗಿರೋ ಹಿಟ್ಟಿಗೆ ನಾವು ಜಾಸ್ತಿ ನಾದ್ಕಕ್ಕೆ ಹೋಗಬಾರ್ದು. ನಾವು ಚಪಾತಿ ಹಿಟ್ಟನ್ನೆಲ್ಲ ಜಾಸ್ತಿ ನಾದ್ತೀವಿ ಅಲ್ವಾ, ಮೃದು ಆಗಲಿ ನಾವು ಇದಕ್ಕೆ, ಹಾಗೆ ಇದನ್ನು ನಾದ್ಕೋಕ್ಕೆ ಹೋಗಬಾರ್ದು. ಆ ಥರ ನಾದೋದ್ರಿಂದ ನಾವು ಪಾಕಕ್ಕೆ ಹಾಕಿದಾಗ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಈ ಮಿಸ್ಟೇಕ್ನ ಮಾಡ್ತಾರೆ, ಹಾಗಾಗಿ ಜಾಮೂನ್ಗಳು ಮಿಕ್ಸ್ ಆಗಿಬಿಡುತ್ತೆ. ಈ ಮಿಸ್ಟೇಕ್ನ ಮಾಡಬಾರ್ದು. ಬೆರಳು ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಕಟ್ಕೊಂಡ್ರೆ ಸಾಕು. ನಾನು ಆಲ್ರೆಡಿ ಹಿಟ್ಟು ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಈ ಥರ ಉಂಡೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳೋದ್ರಿಂದ ನೈಸಾಗಿ ಬರುತ್ತೆ ಆ್ಯಂಡ್ ಉಂಡೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋ ಥರ ಏನಿಲ್ಲ, ಬರೀ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾನು ಎಲ್ಲ ಉಂಡೆಗಳನ್ನೂ ಈ ಥರ ಕಟ್ಕೊಳ್ತಾ ಇದ್ದೆ. ಆದಷ್ಟು ನಾವು ಚಿಕ್ಕ ಸೈಜಲ್ಲೇ ಕಟ್ಕೋಬೇಕಾಗುತ್ತೆ, ಯಾಕಂದರೆ ನಾವು ಎಣ್ಣೆಗೆ ಹಾಕಿದಾಗಲೂ ಸ್ವಲ್ಪ ದಪ್ಪ ಆಗುತ್ತೆ ಆ್ಯಂಡ್ ಪಾಕಕ್ಕೆ ಹಾಕಿದಾಗಲೂ ಕೂಡ ಡಬಲ್ ಸೈಜ್ ಆಗುತ್ತೆ. ಹಾಗಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಸ್ವಲ್ಪ ನೋಡಿ ಉಂಡೆ ಕಟ್ಕೋಬೇಕಾದ್ರೆ ಒಂದು ಸ್ವಲ್ಪ ನೋಡಿ ಕಟ್ಕೋಬೇಕಾಗುತ್ತೆ ಸೈಜನ್ನು. ಸೊ ಇವಾಗ ಆಲ್ಮೋಸ್ಟ್ ನಾನು ಉಂಡೆಗಳನ್ನೆಲ್ಲ ಕಟ್ಕೊಂಡಾಯಿತು. ನೆಕ್ಸ್ಟ್ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಉರಿಲಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಸೊ ಜಾಮೂನ್ ಮಾಡ್ಬೇಕಾದ್ರೆ ಇದು ಮಸ್ತ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಾವು ಕಡಿಮೆ ಉರಿಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಜಾಮೂನ್ ಉಂಡೆಗಳನ್ನ ಹಾಕೋದ್ರಿಂದ ಎಲ್ಲ ಕಡೆ ನೀಟಾಗಿ ಬೇಯಿಸ್ಕೋಬೋದು. ಸೊ ಒಳಗಡೆ ಎಲ್ಲ ನೀಟಾಗಿ ಬೇಯೋಕ್ಕೆ ಸಹಾಯ ಮಾಡುತ್ತೆ. ಎಣ್ಣೆನ ಜಾಸ್ತಿ ಉರಿ ಕೊಟ್ಬಿಟ್ಟು ನಾವು ಎಣ್ಣೆ ಬಿಸಿ ಮಾಡ್ಕೊಬಿಟ್ರೆ ಹಾಕಿದ ತಕ್ಷಣ ಅದು ಬೆಂದಿರೋ ಥರ ಕಾಣಿಸುತ್ತೆ, ಬಟ್ ಒಳಗಡೆ ಎಲ್ಲ ಬೆಂದಿರಲ್ಲ. ಹಾಗಾಗಿ ಕಡಿಮೆ ಉರಿಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಆಮೇಲೆ ಈ ಥರ ಹಾಕ್ಕೋಬೇಕು. ನೀಟಾಗಿ ಈ ಥರ ರೋಲ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಕಡೆಗೂ ನೀಟಾಗಿ ಬೇಯೋದ್ರಿಂದ ಜಾಮೂನ್ ತುಂಬ ಚೆನ್ನಾಗಾಗುತ್ತೆ.
ಇಲ್ಲಾಂದ್ರೆ ಒಂದು 2 ರಿಂದ 3 ನಿಮಿಷ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಇದರಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ಜಾಮೂನಲ್ಲಿ ಇದೊಂದು ಮಿಸ್ಟೇಕ್ ಮಾಡ್ತು ಅಂತಂದ್ರೂ ಜಾಮೂನು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಪಾಕದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತಂದ್ರೂ ಜಾಮೂನೇನು ಹಾಳಾಗಲ್ಲ. ಬಟ್ ಈ ಥರ ಬೇಯಿಸೋದ್ರಲ್ಲಿ ಸ್ವಲ್ಪ ಬೇಯ್ತು ಅಂತಂದ್ರೂ ಫುಲ್ ಜಾಮೂನ್ ರೆಸಿಪಿನೇ ಹಾಳಾಗಿಬಿಡುತ್ತೆ. ಹಂಗಾಗಿ ಕಡಿಮೆ ಉರಿಲೇ ಆದಷ್ಟು ನೀಟಾಗಿ ಈ ಥರ ಬೇಯಿಸ್ಕೋಬೇಕಾಗತ್ತೆ. ನಾನು ಹಾಗಾಗಿ ಕಡಿಮೆ ಉರಿಲೇ ಟೈಮ್ ಸ್ಪೆಂಡ್ ಮಾಡಿ ನೀಟಾಗಿ ಈ ಥರ ಬೇಯಿಸ್ಕೊಳ್ತಾ ಇದ್ದೆ. ಈ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ನೀಟಾಗಿ. ನಾನು ಎಲ್ಲ ಉಂಡೆಗಳನ್ನೂ ಆಲ್ಮೋಸ್ಟ್ ನೀಟಾಗಿ ಬೇಯಿಸ್ಕೊಂಡೆ. ಇದೇ ರೀತಿ ಒಂದು ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಳಗಡೆ ಎಲ್ಲ ಈ ಥರ ನೀಟಾಗಿ ಬೆಂದಿರಬೇಕು, ಆಗಲೇ ಜಾಮೂನ್ ಚೆನ್ನಾಗಾಗಕ್ಕೆ ಸಾಧ್ಯ. ಇಟ್ಟಿಟ್ಟಂಗೆ ಎಲ್ಲೂ ಸಿಗ್ತಾ ಇಲ್ಲ. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಬೇಕ್ರಿಗಳಲ್ಲಿ ಯಾವ ರೀತಿ ಸಿಗುತ್ತೆ ಜಾಮೂನ್ ಅದೇ ರೀತಿ ಸಿಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಒಳಗಡೆ ಎಲ್ಲ ಅಂತ ಅಂದ್ಬಿಟ್ಟು. ನಾನು ಆಲ್ರೆಡಿ ಪಾಕ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಪಾಕಕ್ಕೆ ನಾನು ಜಾಮೂನ್ ಉಂಡೆಗಳನ್ನ ಏನು ಬೇಯಿಸ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮಾಮೂಲಿ ಜಾಮೂನ್ ಆದರೆ ಪಾಕದಲ್ಲೇ ರೆಸ್ಟ್ ಮಾಡಿದ್ರೂ ಇಲ್ಲಾಂದ್ರೂ ಒಂದು 3-4 ಅವರ್ಸ್ ರೆಸ್ಟ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಡ್ರೈ ಜಾಮೂನ್ ಮಾಡ್ತಿರೋದ್ರಿಂದ 1 ಅವರ್ ಆರ್ 2 ಅವರ್ ಇದರಲ್ಲಿ ರೆಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ನನಗೆ ಹೋಗೋದು ಒಂದು 3-4 ಅವರ್ಸ್ ನನಗೆ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಅರ್ಲಿ ಮಾರ್ನಿಂಗೇ ಮಾಡ್ಕೊಳ್ತಾ ಇದ್ದೀನಿ. ನಾನು ಡ್ಯೂಟಿಗೆ ಹೋಗೋಷ್ಟರಲ್ಲಿ ನೀಟಾಗಿ ಎಲ್ಲನೂ ಮಾಡಿಟ್ಟು ಹೋಗ್ಬೋದು ಅಂತ ಅಂದ್ಬಿಟ್ಟು ನಾನು 2 ಅವರ್ಸ್ ಇದನ್ನ ಚೆನ್ನಾಗಿ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಸೊ ಸೈಜು ಕೂಡ ಡಬಲ್ ಆಗಿದೆ. ನೆಕ್ಸ್ಟ್ ಪ್ರೊಸೀಸಿಂಗ್ ಏನಪ್ಪ ಅಂದರೆ ಮೇಲ್ಗಡೆ ಕೊಬ್ಬರಿನ ನಾನು ಚೆನ್ನಾಗಿ ಕಟ್ ಮಾಡ್ಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ ಜಾರ್ಗೆ. ಸೊ ಒಂದು ರೌಂಡು ರುಬ್ಕೊಬಿಟ್ರೆ ಬೆಸ್ಟು ಅಂತಲೇ ಹೇಳ್ಬೋದು. ನಮಗೆ ಡ್ರೈ ಜಾಮೂನ್ ಹೋಟೆಲ್ಗಳಲ್ಲಿ ಯಾವ ರೀತಿ ಸಿಗುತ್ತೆ ಆ ಥರ ಪರ್ಫೆಕ್ಟಾಗಿ ಸಿಗುತ್ತೆ. ಹಂಗಾಗಿ ಇದನ್ನು ಒಂದು ರೌಂಡು ನಾನು ರುಬ್ಕೊಂಡಾದಮೇಲೆ ನಾನು ಪಾಕದಿಂದ ಎಲ್ಲ ಜಾಮೂನು ತೆಗೆದುಬಿಟ್ಟು ಇದಕ್ಕೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೆ. ಡ್ರೈ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಸೊ ನಿಮಗೂ ಏನಾದರೂ ರೆಸಿಪಿ ಇಷ್ಟ ಆಗಿತ್ತು ಅಂತಂದರೆ ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಫೈನಲಿ ಡ್ರೈ ಜಾಮೂನ್ ರೆಡಿ ಕೂಡ ಆಯಿತು. ಶಿವವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಟೇಸ್ಟಿಯಾಗಿ ಮಾಮೂಲಿ ನಮಗೆ ಹೊರಗಡೆ ಬೇಕ್ರಿಗಳಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಟೇಸ್ಟಿಯಾಗಿತ್ತು. ಸೊ ಇವತ್ತಿನ ವಿಡಿಯೋ ನಂದು ವ್ಲಾಗ್ ಆಗಿರಲಿಲ್ಲ, ರೆಸಿಪಿ ಮತ್ತು ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂತಂದರೆ ನನಗೆ ಒಂದು ಲೈಕ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ. ನೆಕ್ಸ್ಟ್ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕೇಳಿದ್ರೆ ನಾನು ಅದೇ ರೀತಿ ಟ್ರೈ ಮಾಡ್ತೀನಿ. ಬಟ್ ನಾನು ಕುಕ್ಕಿಂಗಲ್ಲಿ ಪರ್ಫೆಕ್ಟ್ ಅಂತ ಹೇಳಲ್ಲ, ನನಗೇನು ಗೊತ್ತೋ ಅದನ್ನು ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಾನು ಇದೇ ರೀತಿ ವಿಡಿಯೋಗಳನ್ನ ಮಾಡ್ತಾಯಿರ್ತೀನಿ, ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.